ಇಡೀ ವಿಶ್ವದ ಭಾರತೀಯ ಸಂಸ್ಕೃತಿಯನ್ನು ಮೆಚ್ಚುವ ಆಚರಿಸುವ ಪ್ರತಿಯೊಬ್ಬರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದೀಪಾವಳಿಯ ಏಂತಕ್ಕೆ ನಾವು ಆಚರಿಸ್ತೀವಿ ಅಂತ ಹೇಳಿದರೆ, ಇದು ಧರ್ಮ ಅಧರ್ಮದ ಮೇಲೆ ವಿಜಯವನ್ನು ಸಾಧಿಸಿದಂತಹ ಕಾರಣದಿಂದ ಈ ದೀಪಾವಳಿ ಆಚರಿಸೋದು. ರಾಮ ರಾವಣನ ಮೇಲೆ, ಕೃಷ್ಣ ನರಕಾಸುರನ ಮೇಲೆ, ಹಾಗೆ ವಾಮನ ಬಲಿ ಚಕ್ರವರ್ತಿಯ ಮೇಲೆ. ಅಲ್ಲಿ ಆ ಮೂರೂ ವ್ಯಕ್ತಿಗಳಲ್ಲ, ಅದು ಮೂರು ಶಕ್ತಿಗಳಲ್ಲ, ಅದು ಧರ್ಮ ಮತ್ತು ಅಧರ್ಮ ಈ ಎರಡರ ನಡುವೆ ನಡೆದಂತಹ ವಿಜಯದುಂಬಿಯೇ ಈ ವಿಜಯದಶಮಿ, ದೀಪಾವಳಿ ಅಥವಾ ಬಲಿಪಾಡ್ಯಮಿ. ಎಲ್ರಿಗೂ ಈ ಬಲಿಪಾಡ್ಯಮಿ, ದೀಪಾವಳಿ ಹಾಗೂ ನರಕ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಬನ್ನಿ ನಮ್ಮ ಈ ವಿಡಿಯೋದ ಪ್ರಯಾಣವನ್ನು ಮುಂದುವರಿಸೋಣ. ಎಲ್ಲಿಗೆ ಇವತ್ತಿನ ಪಯಣ ಅಂತ ಹೇಳಿದರೆ, ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಶಕ್ತಿಯ ಸ್ವರೂಪವಾದಂತಹ ನಮ್ಮ ಮದ್ದೂರಿನ ತಾಯಿ ಮದ್ದೂರಮ್ಮ ದೇವಸ್ಥಾನಕ್ಕೆ ಇವತ್ತಿನ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಸುತ್ತಮುತ್ತ ಇರೋ ಬೆಟ್ಟ ಗುಡ್ಡಗಳು. ಇದು ನಿಮಗೆ ನೆನಪಿರಬಹುದು, ನಮ್ಮ ನವನಗರ ಜಿಲ್ಲೆಯ ಅತ್ಯಂತ ಪ್ರಸಿದ್ಧವಾದ ಚಲನಚಿತ್ರ ಶೋಲೆ, ಆ ಚಲನಚಿತ್ರ ತೆಗೆದಂತಹ ಬೆಟ್ಟಗಳ ಸಾಲು. ಇಲ್ಲಿ ರಾಮದೇವರ ಗುಡಿ ಕೂಡ ಇದೆ. ಆಮೇಲೆ ವಿಶ್ವದಲ್ಲೇ ಪ್ರಸಿದ್ಧವಾದಂತಹ ಹದ್ದುಗಳು ಏನಿದೆ ಆ ಬೆಟ್ಟಗಳ ಸಾಲಿನಲ್ಲೇ ಬರುತ್ತೆ. ನೀವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ್ರೆ ಒಂದು ಕಡೆ ಆ ಕಡೆ ಕಣ್ಣಾಯಿಸಿ ಸಮಯ ಸಿಕ್ಕಿದ್ರೆ ಆ ಬೆಟ್ಟಗಳ ಸೌಂದರ್ಯವನ್ನು ಹಾಗೂ ಆ ಸ್ಥಳಕ್ಕೆ ಹೋಗಿ ಬನ್ನಿ ಅಂತ ಕೇಳ್ಕೊಳ್ತಾ ಬನ್ನಿ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಇವತ್ತು ನಾನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ, ಹೊಸದಾಗಿ ಆಗಿರುವಂತಹ ಅತ್ಯದ್ಭುತವಾದ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ನೀವು ರಾಮನಗರ ಬಿಟ್ಟ ನಂತರ ಹಲವು ಪ್ರೇಕ್ಷಣೀಯ ಸ್ಥಳ ಸಿಗುತ್ತೆ. ಮೊದಲನೆಯದು ನಮ್ಮ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ, ಅದು ಸಿಗುತ್ತೆ ನಿಮಗೆ. ಅಲ್ಲಿ ಹೋಗಬೇಕಾದ್ರೆ ನಾಮಫಲಕ ಸಿಗುತ್ತೆ. ಅಲ್ಲಿಂದ 1-2 ಕಿಲೋಮೀಟ್ರ್ ಒಳಗಡೆ ಹೋದರೆ ನಿಮಗೆ ಕೆಂಗಲ್ ಸಿಗುತ್ತೆ. ಅದನ್ನು ಮುಗಿಸ್ಕೊಂಡು ಹಾಗೆ ಮತ್ತೆ ಸರ್ವಿಸ್ ರಸ್ತೆಗೆ ವಾಪಸ್ ಬನ್ನಿ. ಬಂದ ಹಾಗೆ ಮುಂದುವರಿದರೆ ಮತ್ತೊಂದು ಪ್ರಸಿದ್ಧವಾದ ದೇವಸ್ಥಾನ ಇದೆ, ದೇವರ ಹೊಸಳ್ಳಿ. ನೀವು ನನ್ನ ಯೂಟ್ಯೂಬನ್ನು ವೀಡಿಯೋಸ್ಗಳನ್ನ ನೋಡಿದರೆ ಆ ದೇವರ ಹೊಸಳ್ಳಿಯ ವಿಡಿಯೋ ಕೂಡ ಹಾಕಿದ್ದೀನಿ. ಇಲ್ಲಿ ಪ್ರತಿ ಶನಿವಾರ ಅತ್ಯದ್ಭುತವಾದ ಪೂಜೆ ಇರುತ್ತೆ. ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ನಾ ಹೇಳಿದ ಹಾಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. 3 ಗಂಟೆವರೆಗೂ ಇರುತ್ತೆ. ಆದಷ್ಟು ನೋಡಿಕೊಂಡು ಹೋಗಿ. ಅದು ಅಷ್ಟೇ, ಈ ಏನು ಸರ್ವಿಸ್ ರಸ್ತೆ ಇದೆ, ಸರ್ವಿಸ್ ರಸ್ತೆಯಿಂದ ಒಂದು ಅರ್ಧ 500ರಿಂದ 1000 ಮೀಟ್ರ್ ಒಳಗಡೆ, 1 ಕಿಲೋಮೀಟ್ರ್ ಒಳಗಡೆನೇ ಇದೆ. ಅದನ್ನು ನೋಡಿಕೊಂಡು ಹಾಗೇ ನಿಮ್ಮ ಪ್ರಯಾಣ ಮುಂದುವರಿಸಿದ ನಂತರ ಸಿಗೋದೆ ತಾಯಿ ಮದ್ದೂರಮ್ಮನವರ ಮೂಲ ದೇವಸ್ಥಾನ. ಇದೆಲ್ಲಿದೆ ಅಂತೇಳಿದರೆ ಬೆಂಗಳೂರು, ನೀವು ಅಲ್ಲೇನು ನೋಡ್ತಾ ಇದ್ದೀರ ಹೆದ್ದಾರಿ, ಬೆಂಗಳೂರು ಮೈಸೂರು ರಸ್ತೆ ಹೆದ್ದಾರಿ. ನೀವು ಸರ್ವಿಸ್ ರಸ್ತೆಯಲ್ಲೇ ಬರಬೇಕು. ನೀವೇನಾದರೂ ಒಳಗಡೆ ಹೋದರೆ ಮೇಲ್ಗಡೆ ಹೊಟ್ಟೋಗ್ತೀರಾ, ಅಲ್ಲಿ ಏನಿತ್ತು ಅಲ್ಲಿ ಹೋಗ್ತೀರಾ. ಇಲ್ಲಿ ನೋಡಿ, ಇಲ್ಲಿ ಏನೊಂದು ಪ್ರತೀತಿ ಇದೆ ಅಂದರೆ, ಇಲ್ಲಿ ಸೇವೆ ಮಾಡ್ತಾರೆ. ಅಂದರೆ ಆರ್ಕೆ ಕಟ್ಕೊಂಡಿರ್ತಾರೆ, ಬಂದಿಲ್ಲಿ ಸೇವೆ ಮಾಡ್ತಾರೆ, ಜನಗಳಿಗೆ ಊಟ ಹಾಕ್ತಾರೆ, ಅವರ ಸ್ನೇಹಿತರು ನಂಟರಷ್ಟನ್ನು ಕರ್ಕೊಬಂದು. ಅದೇ ಅಲ್ಲಿ ನಡೀತಾ ಇರೋದು. ಬನ್ನಿ ಹಾಗೆ ದೇವಸ್ಥಾನದ ಕಡೆ ಹೋಗೋಣ. ಇವತ್ತು ನಾನು ಬಂದಿದ್ದ ದಿನ ಭಾನುವಾರ ಆಗಿರೋದ್ರಿಂದ ಹಲವು ಜನ ಸೇವೆ ಮಾಡ್ತಿದ್ರು ಇಲ್ಲಿ. ಅಂದರೆ ಮಾಂಸಾಹಾರ ಸೇವೆ ಇರುತ್ತೆ, ಅದನ್ನು ಮೊದಲು ಹೇಳ್ಬಿಡ್ತೀನಿ. ಅಂದರೆ ಅವರ ಅರಕೆಗಳು ಈಡೇರಿದ ನಂತರ ಅಥವಾ ಅಡಿಕೆಗಳು ಈಡೇರಿದ ನಂತರ ಬಂದು ಇಲ್ಲಿ ಮೇಕೆ, ಕುರಿ, ಕೋಳಿ ಬಲಿ ಕೊಟ್ಟು ಸೇವೆ ಮಾಡ್ತಾರೆ. ಅದ್ರ ಬಗ್ಗೆ ನೀವು ನನ್ನನ್ನು ಪ್ರಶ್ನೆ ಮಾಡಬೇಡಿ. ನೀವು ಅದಕ್ಕೆಲ್ಲ ಈ ಮೊದಲು ಹೇಳಿರೋ ಹಾಗೆ ದೇವಸ್ಥಾನದ ಒಳಗಡೆ ನಾನು ಯಾವುದೇ ಕಾರಣಕ್ಕೂ ಚಿತ್ರೀಕರಣ ಮಾಡಲ್ಲ. ಯಾಕೆಂದರೆ ನೀವು ಬಂದು ದರ್ಶನ ಮಾಡಬೇಕು. ಆ ಕಾರಣದಿಂದ ಬನ್ನಿ ದರ್ಶನಕ್ಕೆ ಹೋಗೋಣ. ದರ್ಶನ ಮುಗಿಸಿ ಮತ್ತೆ ನಿಮಗೆ ಸಿಗ್ತೀನಿ.
ಈ ಮೊದಲೇ ಹೇಳಿದ ಹಾಗೆ ಈ ಸೇವೆ ಏನು ಮಾಡ್ತಾರೆ ಅವರಿಗೋಸ್ಕರ ಕಟ್ಟಿರುವಂತಹ ಅಡುಗೆ ಕೊಠಡಿಗಳು ಅಥವಾ ಕೋಣೆಗಳು. ಇಲ್ಲಿ ನೀವು ಅಡುಗೆ ಮಾಡಿ ಊಟ ಬಡಿಸ್ಲಿಕ್ಕೆ ಕಟ್ಟಿರುವಂಥ ಕೊಠಡಿಗಳವು. ಸೊ ಇಲ್ಲಿ ಸುತ್ತಮುತ್ತ ಕೂಡ ನೀರಿನ ವ್ಯವಸ್ಥೆ, ನಿಮಗೆಲ್ಲ ಪಾತ್ರೆ ಮಿಕ್ಕಿದ್ದೆಲ್ಲ ಸಿಗುತ್ತೆ. ಅಲ್ಲಿ ಎದುರುಗಡೆನೇ ನೀವು ಕೋಳಿ ಅಥವಾ ಕುರಿ ಏನು ಬಲಿ ಕೊಡ್ತೀರ, ಅದು ಕೊಟ್ಟಾದ್ಮೇಲೆ ಕ್ಲೀನ್ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಅಲ್ಲೇ ಸಿಗುತ್ತೆ. ನಿಮ್ಗೆ ಅಲ್ಲಿ ಜನನೂ ಸಹಾಯಕ್ಕೆ ಸಿಗ್ತಾರೆ. ಸೊ ಇದು ಆ ಸುತ್ತಲಿನ ಬಿಲ್ಡಿಂಗ್ಗಳು ಮತ್ತು ಪರಿಸರ. ಇದು ಕೊಂಡ, ಎದುರುಗಡೆನೇ ದೇವಸ್ಥಾನ ಇರೋದು. ನೋಡಿ, ಯಾರೋ ನೀವು ನೋಡಿ ವಿಡಿಯೋದಲ್ಲಿ ನೋಡಿರ್ಬೋದು, ಯಾರೋ ಕೋಳಿ ಕೊಟ್ಟು ಹೋಗ್ತಾ ಇದ್ದಾರೆ. ಇದು ಶಿವಪುರ ಧ್ವಜ ಸತ್ಯಾಗ್ರಹ ಕೇಂದ್ರ. ಇದನ್ನು ನೋಡಿ ಬನ್ನಿ, ಅಲ್ಲೇ ಇದೆ, ಮದ್ದೂರಲ್ಲೇ ಇದೆ. ಸೊ ಬನ್ನಿ, ಇದು ಈ ವಿಡಿಯೋದು. ಮತ್ತೆ ಸಿಗೋಣ. ಅಲ್ಲಿವರೆಗೂ ಮತ್ತೊಮ್ಮೆ ನನ್ನೆಲ್ಲ ಆತ್ಮೀಯ ಕನ್ನಡಿಗರಿಗೆ, ಭಾರತೀಯರಿಗೆ ಹಾಗೂ ವಿಶ್ವದ ಭಾರತ ಸಂಸ್ಕೃತಿಯನ್ನು ಗೌರವಿಸುವಂತಹ ಪ್ರತಿಯೊಬ್ಬರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರ ಮನಸ್ಸಲ್ಲಿರುವಂತಹ ಎಲ್ಲ ಆಸೆಗಳು ಈಡೇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.